ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಇನ್ನೊಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ತಂತ್ರ ಅಂದರೆ, ನೋಡಿ, ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ದೇವರಿಗೆ ನಾವು ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸೋದಕ್ಕೋಸ್ಕರ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆದರೆ ಆ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನಾವು ಕೆಲವೊಂದು ಟೈಮ್ಗಳಲ್ಲಿ ಒಂದು ಪುಟ್ಟ ತಂತ್ರದ ಮುಖಾಂತರ ನಾವು ಈ ರೀತಿ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ಪ್ರಕೃತಿಯಲ್ಲಿರೋವಂಥ ಯೂನಿವರ್ಸಸ್ಸಲ್ಲಿರೋವಂಥ ದೇವತೆಗಳನ್ನ ನಾವು ಆಕರ್ಷಣೆ ಮಾಡೋದಕ್ಕೆ ಈ ಪುಟ್ಟ ತಂತ್ರನ ನಾವು ಮಾಡ್ಕೊಬೋದು. ಯಾವುದಪ್ಪ ಅದು ಪುಟ್ಟ ತಂತ್ರ ಅಂದರೆ, ಅದಕ್ಕೆ ಬೇಕಾಗಿರೋದು ಏನು ಅಂದರೆ, ನಾವು ನೀರಿನಿಂದ ಕಳಿಸಿರೋವಂಥ ಸ್ವಲ್ಪವೇ ಸ್ವಲ್ಪ ಅರಿಶಿಣ, ಆ ಅರಿಶಿಣದಿಂದ ನಾವು ದೇವರಿಗೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಏನು ಮಾಡಬೇಕು ಅಂದರೆ, ಯಾವತ್ತಾದರೂ ಅಷ್ಟೇನೆ ನಿಮ್ಮ ಮನೆಯಲ್ಲಿ ಪೂಜೆ ವ್ರತಗಳೆಲ್ಲ ಮಾಡುವಾಗ ತುಂಬ ಕಡು ಕಷ್ಟ ಇದೆ ನಮ್ಮ ಲೈಫಲ್ಲಿ, ನಾವು ಏನು ಮಾಡಿದ್ರೂ ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ತಾ ಇಲ್ಲ ಅಂತ ಸಂದರ್ಭದಲ್ಲಿ, ನೋವು ಸಂಕಟದಲ್ಲಿದ್ದಾಗ ನಾನು ಹೇಳ್ಕೊಡೋವಂಥ ಈ ಪುಟ್ಟ ತಂತ್ರನ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ, ಅದರಲ್ಲೂ ಗುರುರಾಯರನ್ನು ನೀವು ಒಲಿಸ್ಕೊಬೇಕು ಅಂದರೆ, ವಿಷ್ಣು ದೇವರನ್ನ ನೀವು ಒಲಿಸ್ಕೊಬೇಕು ಅಂತ ಅಂದರೆ, ಅಥವಾ ಪ್ರಕೃತಿಯಲ್ಲಿರೋವಂಥ ದೇವತೆಗಳನ್ನ ನಾವು ಒಲಿಸ್ಕೊಂಡು ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ನಾವು ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಆಸೆಗಳು ಬೇಗ ನೆರವೇರುತ್ತೆ. ಯಾಕಂದರೆ ನಮ್ಮ ಜಾತಕದಲ್ಲಿರೋಂಥ ದೋಷಗಳೆಲ್ಲ ನಿವಾರಣೆ ಆಗಿ ನಮ್ಮ ಜೀವನದಲ್ಲಿ ಸಕ್ಸಸ್ ಬರೋದಕ್ಕೆ ಈ ಅರಿಶಿಣ ಬಂದು ಸಹಾಯ ಮಾಡುತ್ತೆ. ಅದು ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಮೊದಲಿಗೆ ನೋಡಿ, ಅರಿಶಿಣನ ಸ್ವಲ್ಪ ನೀರಿನಲ್ಲಿ ಈ ರೀತಿ ಕಲಿಸ್ಕೊಂಡಿರ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಯಾವ ರೀತಿ ನೀವು ಪುಟ್ಟ ತಂತ್ರನ ಮಾಡ್ಕೊಬೇಕು ಅಂದರೆ, ನೋಡಿ, ಈಗ ನಾನು ನಿಮಗೆ ಒಂದು ಡೆಮೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನಾನು ಒಂದು ಕೈಗೆ ಬರ್ಕೊತಾ ಇದ್ದೀನಿ. ನಮ್ಮ ಎರಡೂ ಕೈಗಳಿಗೆ ನಾವು ಸ್ವಸ್ತಿಕ್ ಚಿಹ್ನೆನ ನಾವು ಬರ್ಕೊಬೇಕಾಗತ್ತೆ. ನೋಡಿ, ಈಗ ನಾನು ಬರ್ಕೊತಾ ಇದ್ದೀನಿ. ನೋಡಿ, ಈಗ ನೋಡಿ, ಈ ರೀತಿ ನೀವು ಬರ್ಕೊಬೇಕಾಗತ್ತೆ. ನೋಡಿ, ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ, ಈ ರೀತಿ ನೀವು ಸ್ವಸ್ತಿಕ್ ಚಿಹ್ನೆನ ನೀವು ಈ ರೀತಿ ಬರ್ಕೊಬೇಕಾಗತ್ತೆ. ನೋಡಿ ಸ್ನೇಹಿತರೆ, ನೋಡಿ, ಈ ರೀತಿ ಯಾಕೆ ನಾವು ಈ ರೀತಿ ಬರ್ಕೊಬೇಕು ಅಂದರೆ, ನಮ್ಮ ಜಾತಕದಲ್ಲಿರೋಂಥ ದೋಷಗಳೇನಾದರೂ ಇದ್ದರೆ ಅದು ಹೋಗಿ ನಮಗೆ ಪ್ರಕೃತಿ ಜೊತೆ, ನಮಗೆ ದೇವ್ರ ಜೊತೆ ಒಡನಾಟ ಬೆಳೆಸೋದಕ್ಕೆ ನಾವು ಈ ರೀತಿ ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ. ಈಗ ನೋಡಿ, ನಂದು ಎಡಗೈಯಲ್ಲಿ ನಾನು ಒಂದು ಕೈಯಲ್ಲಿ ಬರ್ಕೊಂಡಿದ್ದೀನಿ ಸ್ವಸ್ತಿಕ್ನ. ನೋಡಿ, ಈಗ ಬಲಗೈಯಲ್ಲೂ ಕೂಡ ಅದೇ ಥರ ಸ್ವಸ್ತಿಕ್ ಕೂಡ ಇರುತ್ತೆ. ಸರಿನಾ ಸ್ನೇಹಿತರೆ? ಸ್ನೇಹಿತರೆ, ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ನಾನು ನಮ್ಮ ಯಜಮಾನರ ಸಹಾಯ ತಗೊಂಡು ಎರಡು ಕೈಯಲ್ಲೂ ನಾನು ಸ್ವಸ್ತಿಕ್ ಚಿತ್ರನ ಬಿಡಿಸ್ಕೊಂಡಿದ್ದೀನಿ. ಅಂದರೆ ಬಲಗೈಯಲ್ಲಿ ನಾನೇ ಸ್ವಸ್ತಿಕ್ ಚಿತ್ರ ಬಿಟ್ಕೊಂಡೆ. ಅದಾದಮೇಲೆ ನಮ್ಮ ಮನೆಯವರಿಂದ ನಿಮಗೆ ಡೆಮೋ ರೀತಿ ತೋರಿಸೋದಕ್ಕೋಸ್ಕರ ಈಗ ನಮ್ಮ ಮನೆಯವ್ರ ಹತ್ರ ನಾನು ಇವಾಗ ಸ್ವಸ್ತಿಕ್ ಚಿಹ್ನೆನೇ ಹಾಕ್ಸ್ಕೊಂಡಿದ್ದೀನಿ. ನೋಡಿ, ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಯಾರಾದರೂ ಸಹಾಯಕ್ಕೆ, ನಿಮ್ಮ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅವರ ಸಹಾಯದಿಂದ ನೀವು ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ನೋಡಿ, ಚಿಕ್ಕ ಕಿರು ಬೆರಳಿನ ಪಕ್ಕದಲ್ಲಿರುವಂಥ ಬೆರಳಿನ ಮುಖಾಂತರ ನೀವು ಅರಿಶಿಣದಿಂದ ನೀವು ಸ್ವಸ್ತಿಕ್ನ ಬರ್ಕೊಬೇಕಾಗುತ್ತೆ. ನೋಡಿ, ಕಾಣಿಸ್ತಿದೆಯಾ? ಈ ಬೆರಳಿಂದ ನಾನು ತೋರಿಸ್ತಾ ಇರ್ಬೋದು, ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ನೋಡಿ, ಈ ಬೆರಳಿಂದ ನೀವು ಸ್ವಸ್ತಿಕ್ ಚಿತ್ರನ ನೀವು ಬರ್ಕೊಂಡು ತದನಂತರ ನೀವು ಏನು ಮಾಡಬೇಕು ಅಂದರೆ, ನೋಡಿ, ಈಗ ನಾನು ದೇವರ ಮನೆಯಲ್ಲಿ ಕೂತಿದ್ದೀನಿ. ಈಗ ನೋಡಿ, ನಾನು ದೇವರ ಮನೆಯಲ್ಲಿ ಕೂತಿರೋದ್ರಿಂದ ನೋಡಿ, ಈಗ ನಾನು ಯಾವ ರೀತಿ ದೇವರಿಗೆ ನಾನು ಪ್ರಾರ್ಥನೆ ಮಾಡಬೇಕು ಅಂದರೆ, ನೀವು ಅಂಗೈಯನ್ನು
ಈ ರೀತಿ ದೇವರ ಮುಂದೆ ತಗೊಂಡೋಗಿ ದೇವರ ಹತ್ರ ಪ್ರತಿಯೊಂದು ವಿಚಾರನೂ ನಿಮ್ಮಲ್ಲಿ ಯಾವ್ಯಾವ ರೀತಿ ಕಷ್ಟಗಳಿದೆ, ಯಾವ್ಯಾವ ರೀತಿ ನೋವಿದೆ, ಅದನ್ನೆಲ್ಲನೂ ನೀವು ಪ್ರತಿಯೊಂದನ್ನು ಹೇಳ್ಕೊಬೇಕಾಗುತ್ತೆ. ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ ಮತ್ತು ನಿಮ್ಮ ಆಸೆ ಏನಿದೆ, ನಿಮ್ಮ ಮನಸ್ಸಲ್ಲಿರೋ ಅಂಥ ತಳಮಳೆ ಏನು, ನಿಮ್ಮ ಮನಸ್ಸಲ್ಲಿರೋ ನೋವು ಏನು ಅಂತ ಪ್ರತಿಯೊಂದನ್ನು ನೀವು ಹೇಳ್ಕೊಳ್ಳುತ್ತಾ ಅದರಲ್ಲೂ ನೀವು ಗಣೇಶಂದು ನೀವು ಪ್ರಾರ್ಥನೆ ಮಾಡಿ, ಆಮೇಲೆ ನಿಮ್ಮ ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿ, ಆಮೇಲೆ ನಮ್ಮ ಇಷ್ಟ ದೇವರಾದಂಥ ಗುರುರಾಯರನ್ನು ನೀವು ಈ ರೀತಿ ಸ್ಮರಣೆ ಮಾಡೋದ್ರಿಂದ, ಅದರಲ್ಲೂ ಗುರುಗಳ ಮುಖಾಂತರ ನೀವು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಬೇಕು ಅಂತ ರಾಯರನ್ನು ನೀವು ಪ್ರಾರ್ಥನೆ ಮಾಡಿದಾಗ, ಯಾಕಂದರೆ ನಿಮ್ಮ ಗುರುಗಳು ಯಾರಿರ್ತಾರೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಗುರುಗಳು ಗುರು ರಾಘವೇಂದ್ರರು ಆಗಿರೋದ್ರಿಂದ ನೋಡಿ, ಈಗ ನಾನು ನನ್ನ ರಾಯರ ಹತ್ರ ನನ್ನ ಪ್ರಾರ್ಥನೆ ಮಾಡಬೇಕು ಅಂದಾಗ ಪ್ರತಿಯೊಂದು ಇಷ್ಟಾರ್ಥಗಳನ್ನೂ ಹೇಳ್ಕೊತೀನಿ. ನನ್ನ ಮನಸ್ಸಲ್ಲಿರೋ ಅಂಥ ನೋವು ಅಥವಾ ನನ್ನಲ್ಲಿ ಯಾವ ರೀತಿ ನೋವಿದೆ, ಯಾವ ರೀತಿ ಕಷ್ಟದಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ, ಆ ಕಷ್ಟ ನನಗೆ ಇಷ್ಟು ದಿನದೊಳಗಡೆ ಪರಿಹಾರ ಆಗಬೇಕು ಅಂತ ನಾನು ದೇವ್ರ ಮುಂದೆ ಬೇಡ್ಕೊತಾ ಇದ್ದೀನಿ. ಮದುವೆ ಆಗಿಲ್ದಲೇ ಇರ್ಬೋದು, ಮಕ್ಕಳಾಗ್ದಲೇ ಇರ್ಬೋದು, ಆರ್ಥಿಕವಾಗಿ ನಾವು ಕುಗ್ಗೋಗಿರೋದಾಗಿರ್ಬೋದು, ಕೆಲಸ ಸಿಗ್ದಲೇ ಇರೋದಾಗಿರ್ಬೋದು, ಅಥವಾ ನಮಗೆ ಹಣಕಾಸು ವ್ಯವಸ್ಥೆಗೆ ನಮಗೆ ಮೋಸ ಮಾಡ್ತಿರೋರು ಇರ್ಬೋದು, ಅಥವಾ ಶತ್ರುಗಳ ಕಾಟ ಇರ್ಬೋದು, ಅಥವಾ ಬಿಸ್ನೆಸ್ ಲಾಸ್ ಇರ್ಬೋದು. ಇದನ್ನು ನೀವು ಪ್ರತಿ ಗುರುವಾರ ಟೈಮಲ್ಲಿ ಯೂನಿವರ್ಸಸ್ ಅಂದರೆ ಪ್ರಕೃತಿಯಲ್ಲಿರೋವಂಥ ದೇವತೆಗಳನ್ನ ನಾವು ಈ ರೀತಿ ಆಕರ್ಷಣೆ ಮಾಡಿ ಕೇಳ್ಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಬರ್ಕೊಂಡಾದ್ಮೇಲೆ ನೋಡಿ, ಈ ಎರಡೂ ಕೈಗಳನ್ನ ನೀವು ಈ ರೀತಿ ಹಿಂಗೆ ನೀವು ನಮಸ್ಕಾರ ಮಾಡುವಾಗ ಈ ರೀತಿ ನೀವು ಕೈಯನ್ನು ಜೋಡಿಸ್ಕೊಂಡು ನೋಡಿ, ಈ ರೀತಿ ಜೋಡಿಸ್ಕೊಂಡು ನೀವು ದೇವರ ಹತ್ರ ಈ ರೀತಿ ಕೈಯನ್ನು ತೋರಿಸ್ಬೇಕಾಗುತ್ತೆ. ತೋರಿಸುವಾಗ ನೋಡಿ, ನಿಮ್ಮ ಕೈ ಎರಡೂ ಹಸ್ತಗಳು ದೇವರನ್ನ ನೋಡ್ತಾ ಇರಬೇಕು. ನೋಡಿದ ನಂತರ ನೀವು ಒಂದು ಸಾರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಆ ನಂತರ ನೀವು ಇದನ್ನು ಓಪನ್ ಮಾಡಿ ಆಕಾಶಕ್ಕೆ ನೀವು ಕೈಯನ್ನು ತೋರಿಸ್ಬೇಕಾಗುತ್ತೆ. ಯಾಕಂದರೆ ಆಕಾಶದಲ್ಲಿರೋ ಅಂಥ ಅಶ್ವಿನಿ ದೇವತೆಗಳು ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಆ ಪ್ರಕೃತಿ ಜೊತೆ ನೀವು ನೋಡಿ, ಆಕಾಶದ ಜೊತೆ ಇರೋವಂಥ ಆಕಾಶಕ್ಕೆ ಒಂದು ಸಾರಿ ನೀವು ತೋರಿಸ್ಬೇಕಾಗುತ್ತೆ. ಯಾಕಂದರೆ ಅಶ್ವಿನಿ ದೇವತೆಗಳು ಓಡಾಡ್ತಾ ಇರ್ತಾರೆ ಆಕಾಶದಲ್ಲಿ. ಅದರಲ್ಲೂ ನೀವು ಈ ತಂತ್ರನ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆಕಾಶದಲ್ಲಿರೋವಂಥ ಯೂನಿವರ್ಸಲ್ಲಿರೋ ಅಂಥ ದೇವತೆಗಳನ್ನ ನೀವು ಈ ರೀತಿ ಕೇಳ್ಕೊಂಡಾಗ ನೀವು ಬರೆದಿರೋಂಥ ಸ್ವಸ್ತಿಕ್ನ ತೋರಿಸ್ತಾ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಲಿ ಅಂತ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಂಡು ತದನಂತರ ನೀವು ಕೈನ ಮತ್ತೆ ನೀವು ಕ್ಲೋಸ್ ಮಾಡ್ತಾ ಮತ್ತೆ ನಿಮ್ಮ ದೇವರ ಮನೆಯಲ್ಲಿ ನೀವು ನಿಮ್ಮ ಇಷ್ಟ ದೇವರ ಎದುರಿಗೆ ನೀವು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿಯೊಂದನ್ನು ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸ್ನೇಹಿತರೆ ನೀವು ಈ ಅಭ್ಯಾಸನ ರೂಢಿಸ್ಕೊಳ್ಳಿ. ಅದರಲ್ಲೂ ನೋಡಿ, ಈ ರಾಮನವಮಿಯಿಂದ ನೀವು ಪ್ರತಿದಿನ ನೀವು ಮಾಡೋವಂಥ ಅಭ್ಯಾಸ ಮಾಡಿ. ಅಕಸ್ಮಾತ್ ನಿಮಗೆ ಪ್ರತಿದಿನ ಮಾಡೋಕ್ಕಾಗಲಿಲ್ಲ ಅಂದ್ರೂ ಗುರುವಾರ ಮತ್ತು ಮಂಗಳವಾರ ಮತ್ತು ನಿಮ್ಮ ಕುಲದೇವರ ವಾರಗಳಿರುತ್ತಲ್ಲ ಅವತ್ತಿನ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಇದೊಂದು ಪ್ರಕೃತಿ ಜೊತೆ ನಾವು ನಮ್ಮನ್ನು ಬೆರೆತಿಸ್ಕೊಳ್ಳೋದಕ್ಕೆ ಒಂದು ಸಹಾಯ ಮಾಡುವಂಥ ಒಂದು ಪುಟ್ಟ ತಂತ್ರ. ಈ ತಂತ್ರ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.